ನಮಸ್ಕಾರ ರೀ. ನಾನು ಪ್ರದೀಪ್ ತಂಬಾಕೆ. ನಿಮಗೆಲ್ಲರಿಗೆ ಪುನಃ ಒಮ್ಮೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸ್ವಾಗತ ಮಾಡುತ್ತೇನೆ. ಇಲ್ಲಿ ನೋಡ್ರಿ, ನಮ್ಮದು ಇದು ಪರ್ಮನೆಂಟ್ ಸ್ಟೀಲ್ ಶೆಡ್ ಕೆಳಗಿಂದು ಇದು ನಮ್ಮದು ಫಸ್ಟ್ ಲಾಟ್ ಎರೆಹುಳ ಗೊಬ್ಬರ ಈ ಥರ ರೆಡಿ ಆಗ್ಯದ. ಇವತ್ತು ನಾವು ಈ ಎರೆಹುಳ ಗೊಬ್ಬರ ಸೋಸಾ ಸಲುವಾಗಿ ತಗೊಂಡಿದ್ವಿ, ಅಂದ್ರೆ ಹಾರ್ವೆಸ್ಟಿಂಗ್ ಇವತ್ತು ಮಾಡೋ ಸಲಕ್ಕೆ ನಾವು ಇದು ಎಲ್ಲ ಇದ್ರ ಮ್ಯಾಗಿಂದೆಲ್ಲ ಕವರ್ ಓಪನ್ ಮಾಡ್ತಾ ಇದ್ದೆವು. ಬಹಳಷ್ಟು ಜನರು ಎರೆಹುಳ ಗೊಬ್ಬರ ತಯಾರು ಮಾಡೋ ಸಲುವಾಗ ಪರ್ಮನೆಂಟು ಇಟ್ಟಂಗಿಲ್ಲ ಒಂದು ತೊಟ್ಟಿ ಕಟ್ಕೋತಾರ. ಮತ್ತು ಸ್ವಲ್ಪ ಜನ ಅಂದ್ರೆ ಅದು ಅರ್ಗಲ್ಲಿಂದು ತೊಟ್ಟಿ ಕಟ್ಕೋತಾರ. ಆದ್ರೆ ನಾವು ಆ ಥರ ಏನೂ ಮಾಡೋದಿಲ್ಲ. ನಾವು ಕೆಳಗಡೆನೆ ಒಂದು ತಾಡ್ಪತ್ರಿ ಹಚ್ಚಿ ಆ ತಾಡ್ಪತ್ರಿ ಮ್ಯಾಗೆ ಒಂದು ಈ ಥರ ಬೆಡ್ಗಳು ರೆಡಿ ಮಾಡ್ಕೋತೇವು. ರೆಡಿ ಮಾಡ್ಕೊಂಡು ಇದ್ರ ಮ್ಯಾಗೆ ನಾವು ಈ ಥರ ನಾವು ಎರೆಹುಳ ಗೊಬ್ಬರ ರೆಡಿ ಮಾಡೋ ಸಲುವಾಗಿ ನಮ್ಮದು ಲೇಬರ್ ಕಾಸ್ಟ್ನು ಕಡಿಮೆ ಬರ್ತದೆ. ಮತ್ತು ಒಂದಿಲ್ದ್ರೆ 2 ಲೇಬರ್ ಇತ್ತಂದ್ರೆ ನಮಗೆ ಎರೆಹುಳ ಗೊಬ್ಬರದ ಬೆಡ್ ಹಾಕೋಲ್ಲೂ ನಮಗೆ ಕಡಿಮೆ ಲೇಬರ್ ಒಳಗೆ ಕೆಲಸ ಆಗ್ತದೆ. ಮತ್ತೊಂದು ಎರೆಹುಳ ಗೊಬ್ಬರ ಸಲಕ್ಕೆ ಕಡಿಮೆ ಎರೆಹುಳ ಗೊಬ್ಬರನು ರೆಡಿ ಆಗ್ತು ಅಂದ್ರೆ ಒಂದು ಮ್ಯಾಗಿಂದೇ ಒಂದೊಂದು ಲೇಯರ್ನು ಎರೆಹುಳ ಗೊಬ್ಬರ ರೆಡಿ ಆಗ್ತು ಅಂದ್ರೆ ಒಂದು ಲೇಬರ್ಲಿಂದು ಆರಾಮಾಗಿ ನಾವು ಎರೆಹುಳ ಗೊಬ್ಬರ ನಾವು ಸೋಸ್ಕೋಬಹುದು. ಮತ್ತು ಹೆಚ್ಚಿಗೆ ಲೇಬರ್ ಹಚ್ಚೋದೇ ನಮಗೇನು ಅವಶ್ಯಕತೆ ಈ ಥರ ಓಪನ್ ಪದ್ಧತಿಲಿ ಮಾಡೋದ್ರಲ್ಲಿಂದು ಈ ಅವಶ್ಯಕತೆ ಏನು ಬೀಳೋದಿಲ್ಲ. ಈಗ ಮತ್ತೊಂದು ಏನಾಗ್ಯದ ಅಂದ್ರೆ ರೀ, ಓಪನ್ ಪದ್ಧತಿಲಿ ಮಾಡುವಾಗ ನಮಗೆ ಎಷ್ಟೇ ಎರೆಹುಳ ಗೊಬ್ಬರದ ಆರ್ಡ್ರ್ ಬಂತು ಅಂದ್ರೆ ಮಳೆಗಾಲ ಒಳಗೆ ನಮಗೆ ಇದು ಎರೆಹುಳ ಗೊಬ್ಬರ ಕೊಡ್ಲಾಕ ಆಗಲಾಗಿತ್ತು. ಯಾಕಂದ್ರೆ ಮಳೆ ಬರ್ಲತ್ತಂದು ಕಂಟಿನ್ಯೂ ಮ್ಯಾಗಿಂದೆಲ್ಲ ಓಪನ್ ಇತ್ತು, ಕಂಟಿನ್ಯೂ ನೀರು ಬೀಳತ್ತಿತ್ತು, ಎರೆಹುಳ ಗೊಬ್ಬರ ರೆಡಿ ಆಯಿತು, ನಮಗೆ ಇದು ಹಾರ್ವೆಸ್ಟಿಂಗ್ ಮಾಡಕ್ಕೆ ಬರಲಾಗಿತ್ತು. ಆ ಸಲ ಭಾಳಷ್ಟು ಕಸ್ಟಮರ್ಗಳು ಮಳೆಗಾಲ ಒಳಗೆ ನಮಗೆ ಗೊಬ್ಬರ ಕೊಡ್ಲಾಕ ಆಗಲಾಗಿತ್ತು. ಈಗ ಏನಾಗ್ಯದ ಅಂದ್ರೆ ಒಂದು ಇದು ಶೆಡ್ ಮಾಡಿನ ಕಡೆಯಿಂದ ನಾವು ಎಷ್ಟು ಆರ್ಡ್ರ್ ಬಂತಂದ್ರೂ ಎಷ್ಟು ಮ್ಯಾಗ ಮಳೆ ಏನಾಗಿರಲ್ಲ. ಮತ್ತು ಈ ಗೊಬ್ಬರ ರೆಡಿ ಇತ್ತಂದು ಆರಾಮಾಗಿ ನಾವು ಶೆಡ್ಡಿನ ಕೆಳಗೆ ನಾವು ಎರೆಹುಳ ಗೊಬ್ಬರಿಗೆ ಸೋಸ್ಲಾಕ ಬರ್ಲತ್ತದ. ಇಷ್ಟೇ ಮತ್ತೊಂದು ಇದ್ರೊಳಗೆ ಏನಾಗ್ಯದ ಅಂದ್ರಾಗ 4 ಕಡೆದಿದ್ದು ಶೆಡ್ ಏನದ ನೋಡ್ರಿ, ಇದು ನಾವು ಜರ ಓಪನ್ ಇಕ್ಕಿದ್ದೇವೆ. ಇದಕ್ಕೂ ಸ್ವಲ್ಪ ಕವರ್ ಮಾಡ್ಕೊಂಡೆವು ಅಂದ್ರೆ ಮಳೆವಾಗ ಇನ್ನೂ ನಮಗೆ ಇದ್ರದ್ದು ಒಂದು ಬೆನಿಫಿಟ್ ಸಿಗ್ತದೆ. ಈಗ 4 ಕಡೆ ಓಪನ್ ಇದ್ದಿನ ಕಡೆನಾಗ ಏನಾಗ್ಯದ, ಮಳೆ ಜೋರಾಗಿ ಬರ್ಲತ್ತವ ಅಂದ್ರೆ ಶೆಡ್ಡಿನಾಗೆಲ್ಲ ಮಳೆ ಹೊಂಟದ. ಮಳೆ ಬರೋದು ಏನಾಗದ, ಬೆಡ್ ಎಲ್ಲ ಹಸಿವು ಆಲತ್ತವ, ಹಾರ್ವೆಸ್ಟಿಂಗ್ ಮಾಡೋಕೆ ಸ್ವಲ್ಪ ಪ್ರಾಬ್ಲಮ್ ಆಲತ್ತದ. ಅದ್ರ ಸಲಕ್ಕೆ ಇದು ನಾವು ಓಪನಿಗೆ ಇಟ್ಕೊಂಡಿದ್ದು ಇದು ಗೊಬ್ಬರ ನೋಡ್ರಿ ಯಾವ ಥರ ಇದು ಸ್ವಲ್ಪ ಗಟ್ಟಿ ಆಗ್ಯದ. ಅಸಕ್ಕೆ ಕೈಲಿಂದ ಇಲ್ಲಿ ಸ್ವಲ್ಪ ಈ ಥರ ಕೆದರಂಗೆ ಮಾಡಿ ಇದು ಮ್ಯಾಗಿಂದ ಈ ಥರ ನಾವು ಗೊಬ್ಬರ ಸೋಸ್ಕೊಳತ್ತಿದ್ದೇವೆ ರೀ. ಆ ಸಲಕ್ಕೆ ನೀವು ಸ್ವಲ್ಪ ಮಳೆಗಾಲ ಒಳಗೆ ಆದಷ್ಟು ಮಟ್ಟಿಗೆ ಏನು ಮಾಡಿರಿ, ಯಾವುದೇ ಒಂದು ಶೆಡ್ಡಿನ ಕೆಳಗೆ ಇಲ್ಲಂದ್ರೆ ಮ್ಯಾಗ ಏನರೇ ಆಸರಿ ಮಾಡ್ತಿರಲ್ಲ ಅಂದ್ರೆ ಗೊಬ್ಬರ ನಿಂಬೈತಂದ್ರೆ ಈ ಥರ ಆರಾಮಾಗಿ ಗೊಬ್ಬರ ಸೋಸ್ಕೊಂಡು ಯಾರಿಗೂ ಗೊಬ್ಬರ ಕೊಡ್ಬೋದು. ಆದ್ರೆ ಅದೇ ನೀವು ಗರ್ಮಿ ಒಳಗೆ ಮತ್ತು ಗರ್ಮಿ ಅಂದ್ರೆ ಹೀಟ್ ಇರ್ತೀವಿ ಆ ಟೈಮ್ ಒಳಗೆ ನೀವು ಅದ್ರ ಹೊರಗಡೆ ಮಾಡ್ಬೋದು. ಅವಾಗೇನು ಮಳೆ ಬರಲ್ಲ ಏನು ಬರಲ್ಲ, ಗೊಬ್ಬರ ಯಾವಾಗಾದ್ರೂ ನೀವು ಹಾರ್ವೆಸ್ಟಿಂಗ್ ಮಾಡ್ಬೋದು. ಮತ್ತೊಂದು ರೀ, ಸ್ವಲ್ಪ ರೈತರು ಹೋದ ವಿಡಿಯೋ ಸ್ಟೆಪ್ ಬೈ ಸ್ಟೆಪ್ ಬೆಡ್ ಮಾಡೋದು ಪ್ರಿಪ್ರೇಷನ್ ಬೆಡ್ ಮಾಡೋದು ವಿಡಿಯೋ ನೋಡ್ಕೊಂಡು ಸ್ವಲ್ಪ ರೈತರು ಕಾಲ್ ಮಾಡಿ ಕೇಳ್ತಾ ಇದ್ದರು, ಸರ್ ಇದು ಎರೆಹುಳ ಗೊಬ್ಬರ ಯಾವ ಥರ ಸೋಸ್ಕೋಬೇಕು, ಮತ್ತು ನಮಗೆ ಹ್ಯಾಂಗೆ ಗೊತ್ತೈತೆ ಎರೆಹುಳ ಗೊಬ್ಬರ ರೆಡಿ ಆಗ್ಯದೇನಿಲ್ಲ ಅಂತ ಕೇಳ್ತಾ ಇದ್ರು. ಆ ಸಲುವಾಗಿ ಹೇಳ್ತಿದ್ದೀನಿ, ಇದು ಒಂದ್ಸರಿ ನೀವು ಎಲ್ಲ ಬೆಡ್ ರೆಡಿ ಮಾಡಿದ್ದೀರಲ್ರಿ, ಬೆಡ್ ರೆಡಿ ಮಾಡಿಕ್ಕಿದ ನಂತರ ಎರೆಹುಳ ಬಿಟ್ಟ ನಂತರ ಡೈಲಿ ಒಂದು ನೀರು ಹೊಡಿಬೇಕು. ಅದಕ್ಕೆ ನೀರೆಲ್ಲ ಸ್ಪ್ರೇ ಮಾಡಿದ ಮ್ಯಾಗ ಆಲ್ಮೋಸ್ಟ್ ಒಂದು 20-25 ದಿವಸ ನಂತರ ಏನಾಗ್ತದ, ಅದು ಮ್ಯಾಗಿನ ಒಂದು ಲೇಯರ್ ಎರೆಹುಳ ಗೊಬ್ಬರ ನಮ್ಮದು ರೆಡಿ ಆಗ್ತದೆ. ಅದು ಒಂದ್ಸರಿ ಕೈ ಹಚ್ಚಿ ನೋಡ್ದಿರಿ ಎರೆಹುಳ ಗೊಬ್ಬರ ರೆಡಿ ಆಗ್ಯದ ಗೊತ್ತಾಯ್ತು ಅಂದ್ರೆ ಆದಷ್ಟು ಮಟ್ಟಿಗೆ ಫಸ್ಟ್ ಲೇಯರ್ ನೀವು ಅವಾಗೆ ಹಾರ್ವೆಸ್ಟಿಂಗ್ ಮಾಡ್ಕೊಂಡು ಅದು ಬೆಸ್ಟ್ ರೀ. ಹಾರ್ವೆಸ್ಟಿಂಗ್ ಮಾಡ್ದಿರಲ್ಲ ಮ್ಯಾಗಿಂದೆ ಅದಕ್ಕೆ ಎರೆಹುಳಗಳು ಏನಂತಾವ ಕೆಳಗಡೆ ಮತ್ತೆ ಕೆಳಗೆ ಹೋಯ್ತಾವ್ರು. ಕೆಳಗೆ ಹೋಗಿ ಎಲ್ಲಿ ಸಗಣಿ ಅದ ನೋಡಿ ಅದು ಎಲ್ಲ ತಿಂದು ಮತ್ತು ಅದು ಎರೆಹುಳ ಗೊಬ್ಬರ ತಿಲ್ಲಕ್ಕೆ ಮತ್ತೆ ಸ್ಟಾರ್ಟ್ ಮತ್ತು ಆ ಥರ ಫಾಸ್ಟ್ ನಿಮ್ಗೆ ಎರೆಹುಳ ಗೊಬ್ಬರ ಸಿಗ್ತದ. ಈ ಥರ ಮಾಡೋದು ಬೆಸ್ಟ್ ಇರ್ತದ. ಇಲ್ಲಾಂದ್ರೆ ಒಂದೇ ಸರಿ ಇಲ್ಲರಿ ಪೂರಾ ಫುಲ್ ರೆಡಿ ಆಗಲಿ ಆನಂತರ ನೀವು ಎಲ್ಲ ಎರೆಹುಳ ಸೋಸ್ಕೋತೀವಿ ಅಂದ್ರೆ ಸ್ವಲ್ಪ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಹಸಿ ಹಿಡಿಯಕ್ಕೆ ಚಾಲು ಆಯ್ತದ, ಎರೆಹುಳಗಳು ಏನು ಮಾಡ್ತಾವೆ ನೈಟಲ್ಲಿ ಹುಳಗಳೆಲ್ಲ ಮತ್ತು ಮ್ಯಾಗ ಬಂದಿರ್ತಾವೆ ರೀ. ಮತ್ತು ಕೆಳಗಿನಿಂದ ಹಾಲಕ್ಕೆ ಸ್ವಲ್ಪ ಲೇಟ್ ಆಗ್ತದೆ. ಆ ಸಲ ನಿಮಗೆ ಫಾಸ್ಟ್ ಗೊಬ್ಬರ ಬೇಕಾಯ್ತು ಮತ್ತು ಫಾಸ್ಟ್ ಪ್ರೊಸೆಸ್ಲಿಂದ ಗೊಬ್ಬರ ಮಾಡ್ಬೇಕಂತ ವಿಚಾರ ಇತ್ತು ಅಂದ್ರೆ ಆದಷ್ಟು ಮಟ್ಟಿಗೆ ನೀವು ಲೇಯರ್ ಒಂದು ಲೇಯರ್ ಬಂತದ ಅದು ಹಾರ್ವೆಸ್ಟಿಂಗ್ ಮಾಡ್ಕೋದು, ಅದು ಚೀಲ ತುಂಬಿಕೋದು ಇಲ್ಲಾಂದ್ರೆ ಕೊಡೋದು, ಮತ್ತು ಕೆಳಗಡೆ ಎರೆಹುಳಗಳು ಹೋಯ್ತಾವೆ, ಮತ್ತು ಒಂದು 10 ದಿವಸ ಟೈಮ್ ಕೊಡೋದು, ಮತ್ತು 10 ದಿವಸ ನಂತರ ಮತ್ತು ಅದು ಕೆಳಗಡೆ ಹೋಗ್ತದೆ. ಈ ಥರ ಒಂದು 2-3 ಸ್ಟೆಪ್ ಒಳಗೆ ಎರೆಹುಳ ಗೊಬ್ಬರ ಎಲ್ಲ ಸೋಸ್ಕೊಂಡಿರಲ್ಲ, ಅದು ನಿಮ್ಮ ಸಲಕ್ಕೆ ಬೆಸ್ಟ್ ಇರ್ತದೆ. ಮತ್ತೊಂದು ಮಾತು ಉಳಿದ್ರಿ, ಮತ್ತೊಂದೇನಂದ್ರೆ ಎರೆಹುಳ ಗೊಬ್ಬರ ರೆಡಿ ಆಗಿನ ಮ್ಯಾಗ ಅದಕ್ಕೊಂದು 8 ದಿವಸ ನೀರು ಹೊಡಿಬಾರ್ದ್ರಿ. 8 ದಿವಸ ನೀರು ಹೊಡೆಯಲು ಹೋದೆವು ಅಂದ್ರೆ ಎರೆಹುಳಗಳು ಏನಾಗ್ತಾವೆ ಅವು ಎಲ್ಲ ಕೆಳಗಡೆ ಹೋಯ್ತಾವ್ರಿ. ಕೆಳಗಡೆ ಹೋದವು ಅಂದ್ರೆ ಮ್ಯಾಗಿಂದ ಎರೆಹುಳ ಗೊಬ್ಬರ ನಿಮ್ಗೆ ಅದು ಹಾರ್ವೆಸ್ಟಿಂಗ್ ಸಲಕ್ಕೆ ಬರ್ತದೆ. ಅದ್ರ ಸಲುವಾಗಿ ಒಂದು 8 ದಿವಸ ನೀರು ಹೊಡೆಯೋದು ಸ್ಟಾಪ್ ಮಾಡ್ಬೇಕ್ರಿ. ಇದು ಎರೆಹುಳ ಗೊಬ್ಬರ ನಾವು ಘಾಟಿಪುರ ಗ್ರಾಮದಲ್ಲಿ ತಯಾರು ಮಾಡ್ತೇವೆ ರೀ. ಬಸವಕಲ್ಯಾಣ ತಾಲೂಕಿನ ಘಾಟಿಪುರ ಗ್ರಾಮದಲ್ಲಿ ತಯಾರು ಮಾಡ್ತೇವೆ. ನಿಮಗೆ ಯಾರಿಗಾದ್ರೂ ಎರೆಹುಳ ಗೊಬ್ಬರ ಬೇಕಾಯ್ತು, ಎರೆಜಲ ಬೇಕಾಯ್ತು, ಎರೆಹುಳ ಬೇಕಾಯ್ತು ಅಂದ್ರೆ ನಂಗೆ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಇದೇ ಥರ ನಂದು ಯೂಟ್ಯೂಬ್
ಚಾನಲ್ನು ಸಬ್ಸ್ಕ್ರೈಬ್ ಮಾಡಿರಿ. ಎರೆಹುಳು ಗೊಬ್ಬರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಏನೂ ಡೌಟ್ ಇತ್ತು ಅಂದ್ರೆ ನಂದು ಯೂಟ್ಯೂಬ್ ಚಾನಲ್ ಒಳಗೆ ಹೋಗಿ ನಂದು ಯೂಟ್ಯೂಬ್ ಒಳಗೆ ಚಾನಲ್ ಒಳಗೆ ವಿಡಿಯೋ ಮಾಡೀನಿ. ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ನಾವು ಎರೆಜಲ ಬಗ್ಗೆ ವಿಡಿಯೋ ಮಾಡ್ತೀನಿ. ಯಾವ ಥರ ಎರೆಜಲ ಯೂಸ್ ಮಾಡಬೇಕು, ಯಾವ ಥರ ಎರೆಜಲ ಸೆಟಪ್ ಮಾಡಬೇಕು, ಯಾವ್ಯಾವ ಬೆಳೆಗೆ ಯಾವ ಥರ ಬಳಸಬೇಕು ಅಂಬೋದು ಎಲ್ಲ ಡೀಟೇಲ್ ಒಳಗೆ ವಿಡಿಯೋ ಮಾಡ್ತೀನಿ. ನಮ್ಮ ಕಂಟಿನ್ಯೂ ವಿಡಿಯೋ ನೋಡೋ ಸಲುವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು ರೀ.